ಮಾರ್ನಿಂಗ್ ಅಲಾರಂ ರಿಂಗ್ ಆಗ್ತಾ ಇರುತ್ತೆ ಎದ್ದೋಳೋಣ ಅಂತ. ಆದ್ರೆ ನಿಮ್ಮ ಮನಸ್ಸು ಇವತ್ತು ಒಂದಿನ ಮಲಗು, ನಾಳೆ ಎದ್ದೋಳೋಣ ಅಂತ ಹೇಳುತ್ತೆ. ಡೈಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತೀರಾ, ಬಟ್ ಹೆಲ್ತಿ ಫುಡ್ ಥಿಂಗ್ಸ್ ಇರೋಲ್ಲ. ಪ್ರತಿ ನ್ಯೂ ಇಯರ್ ಅಲ್ಲೂ ಎಲ್ಲಾ ಬ್ಯಾಡ್ ಹ್ಯಾಬಿಟ್ಸ್ ನ ಕ್ವಿಟ್ ಮಾಡ್ತೀನಿ, ಜಿಮ್ ಮಾಡಿ ಬಾಡಿ ಫಿಟ್ನೆಸ್ ಬೆಳೆಸ್ತೀನಿ ಅಂತ ಜಿಮ್ಗೆ ಆನ್ಯುವಲ್ ಮೆಂಬರ್ಶಿಪ್ ಕಟ್ತೀರಾ, ಬಟ್ ಕನ್ಸಿಸ್ಟೆಂಟ್ ಆಗಿ ಹೋಗ್ತಾ ಇರಲ್ಲ. ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅಂತ ಪ್ಲಾನ್ ಮಾಡ್ತೀರಾ, ಬಟ್ ಪೋಸ್ಟ್ಪೋನ್ ಮಾಡ್ತಾನೇ ಇರ್ತೀರಾ. ಬಿಸ್ನೆಸ್ ಅಲ್ಲಿ ಬ್ಯುಸಿ ಆಗಿ ಸಾಲ ತೀರಿಸ್ಕೊಳ್ಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಬಿಸ್ನೆಸ್ ನ ಬೆಳೆಸಬೇಕು ಅಂತ ಪ್ಲಾನ್ ಮಾಡ್ತೀರಾ, ಬಟ್ ಹೇಗೆ ಅನ್ನೋದ್ರ ಬಗ್ಗೆ ವರ್ಕ್ ಮಾಡ್ತಾ ಇರಲ್ಲ. ಅದೇ ರೀತಿ ನಮ್ಮ MBE ಮತ್ತು BBE ಕೋರ್ಸ್ ಕೂಡ ನೋಡೋಣ, ಅಟೆಂಡ್ ಮಾಡೋಣ ಅಂತ ಪ್ಲಾನ್ ಮಾಡ್ತೀರಾ, ಬಟ್ ಆಗ್ತಾ ಇರಲ್ಲ. ಸೊ ಓವರ್ ಆಲ್ ಆಗಿ ಟೈಮ್ ಫ್ರೀಡಮ್ ಇರಲ್ಲ. ಸೊ ಬಿಸ್ನೆಸ್ ಇಂದ ಫ್ರೀ ಆಗಿ ನಮ್ಮ ಕ್ವಾಲಿಟಿ ಟೈಮ್ ನ ಫ್ಯಾಮಿಲಿ, ಹೆಲ್ತ್, ವೆಲ್ತ್, ಬಿಸ್ನೆಸ್ ಗ್ರೋತ್, ಲರ್ನಿಂಗ್ ಹಾಗೂ ಕಾಂಟ್ರಿಬ್ಯೂಷನ್ ಕಡೆ ಶಿಫ್ಟ್ ಮಾಡಬೇಕು ಅಂದ್ರೆ ನಮ್ಮ MBE ಮತ್ತು BBE ಪ್ರೋಗ್ರಾಮ್ಸ್ ನ ಮನೇಲೇ ಇದ್ದು ಆನ್ಲೈನ್ ನಲ್ಲಿ ಅಟೆಂಡ್ ಮಾಡಿ. ಹಾಯ್ ಎವ್ರಿವನ್. ಯಾರೆಲ್ಲ ಜಾಯಿನ್ ಆಗಿರೋ? ಹಾಯ್ ಗಿರೀಶ್, ಹಾಯ್ ರಘು, ಹಾಯ್ ಸಂದೀಪ್. ವಾಯ್ಸ್ ಎಲ್ಲರಿಗೂ ಕ್ಲಿಯರ್ ಇದ್ರೆ ಹ್ಯಾಂಡ್ ರೈಸ್ ಅಥವಾ ಯಾವ್ದಾರ ಮೂವ್ಮೆಂಟ್ ಆದ್ರೂ ಇದ್ ಮಾಡಿ. ಥ್ಯಾಂಕ್ ಯು. ಸೊ ಬಿಲ್ಡಿಂಗ್ ಬ್ಲಾಕ್ಸ್ ವಿಟಲ್ ಇದ್ರ ಬಗ್ಗೆ ಆಲ್ರೆಡಿ ಲಾಂಚ್ ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡಿದ್ವಿ. ಲಾಂಚ್ ಪ್ರೋಗ್ರಾಮ್ ಅಲ್ಲಿ ಇಬ್ರು ಗೆಸ್ಟ್ ಕೂಡ ಬಂದಿದ್ರು. ಅವರು ತುಂಬಾ ನಾಲೆಜ್ ನ ಆಲ್ರೆಡಿ ಶೇರ್ ಮಾಡಿದ್ದಾರೆ. ಏನೆಲ್ಲ ಪ್ರಾಬ್ಲಮ್ಸ್ ಕಾಮನ್ ಆಗಿ ಫೈನಾನ್ಸಿಯಲ್ ರಿಲೇಟೆಡ್ ಫೇಸ್ ಮಾಡ್ತೀರಾ ಅಂತ. ಸೊ ನಿಮ್ಗೆ ಗೊತ್ತಿದಂಗೆ ಒಬ್ಬೊಬ್ರಿಗೂ ಒಂದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಇರಲ್ಲ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತೆ ಅದನ್ನ ದೊಡ್ಡ ಪ್ರಾಬ್ಲಮ್ ಅಂತ ಫೀಲ್ ಆಗ್ಬಿಟ್ಟು ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಮಾಡೋದನ್ನ ಮಾಡ್ದಿರಾ ಡೌನ್ ಆಗಿ ಫೀಲ್ ಆಗ್ತಾ ಇರ್ತೀರಾ. ಸೊ ಇದರಿಂದ ಆಚೆಗೆ ಬಂದು ಯಾವ ತರ ನಮ್ಮ ಮೈಂಡ್ ಸೆಟ್ ನ ಬಿಲ್ಡ್ ಮಾಡ್ಕೋಬೇಕು, ಮತ್ತೆ ಫೈನಾನ್ಷಿಯಲ್ ಫ್ರೀ ಆಗೋದಕ್ಕೆ ಯಾವ ತರ ವರ್ಕ್ ಮಾಡ್ಬೇಕು, ಇವಾಗವರೆಗೂ ಮಾಡಿರೋದು ಆಗೋಗಿದೆ. ಮಾಡಿದ್ದೇ ಮಾಡ್ತಾ ಇದ್ರೆ ಪ್ರಾಬ್ಲಮ್ ನ ಫೇಸ್ ಮಾಡಿದ್ದನ್ನೇ ಫೇಸ್ ಮಾಡ್ತಾ ಇರ್ತೀವಲ್ವಾ. ಪ್ರಾಬ್ಲಮ್ ಇಂದ ಆಚೆಗೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಯಾವ ತರ ಮೈಂಡ್ ಸೆಟ್ ನ ಡೆವಲಪ್ ಮಾಡ್ಕೋಬೇಕು, ಈಗಿರೋದನ್ನ ಬಿಟ್ಟು ಏನ್ ಮಾಡಿದ್ರೆ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಲೋನ್ ಇಂದ ಔಟ್ಕಮ್ ಬರೋದಕ್ಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಆಕ್ಚುಲಿ ರೆಗ್ಯುಲರ್ ಆಗಿ ಥರ್ಸ್ಡೇ 7 to 9 ನಡೆಯೋ ಸೆಷನ್ ಇವತ್ತು ಸಡನ್ ಆಗಿ ಫ್ರೈಡೆ 8 PM ಗೆ ಜಾಯಿನ್ ಆಗಿರೋದ್ರಿಂದ ಯಾರನ್ನು ನೋಡ್ತಾ ಇಲ್ಲ, ಅಂದ್ರೆ ಯಾರು ಓದ್ತಾ ಇಲ್ಲ, ಜಸ್ಟ್ ಲಿಂಕ್ ಕ್ಲಿಕ್ ಮಾಡ್ಬಿಟ್ಟು ಟ್ರೈ ಮಾಡ್ತಿದ್ದಾರೆ. ಅದಾಗ್ಲಿಲ್ಲ ಅಂದ್ರೆ ಬಿಟ್ಬಿಡ್ತಿದ್ದಾರೆ. ಸೊ ಆ ತರ ಪ್ರಾಬ್ಲಮ್ಸ್ ತುಂಬಾ ಜನ ಫೇಸ್ ಮಾಡ್ತಿದ್ದಾರೆ. ಸೊ ಟೆಕ್ನಾಲಜಿ ಅಪ್ಗ್ರೇಡ್ ಆಗಿಲ್ಲ ಅಂತಾನು ಹೇಳ್ಬೋದು, ಮತ್ತೆ ಓದೋ ಅಷ್ಟು ಪೇಷನ್ಸ್ ಜನಕ್ಕಿಲ್ಲ ಈಗ ಅಂತಾನು ಗೊತ್ತಾಗ್ತಿದೆ. ಮತ್ತೆ ಈಗ ಜಾಯಿನ್ ಆಗಿರೋದು ಆಲ್ಮೋಸ್ಟ್ 20 ಜನ ಯಾರು ಜಾಯಿನ್ ಆಗಿದ್ರು. ಅದ್ಬಿಟ್ಟು ಲಾಸ್ಟ್ ಟೈಮ್ ಆಲ್ಮೋಸ್ಟ್ 50 ಮೆಂಬರ್ಸ್ ವರ್ಗು ರೀಸ್ ಆಗಿದ್ವಿ. ಇವತ್ತು ಸ್ವಲ್ಪ ಡೌನ್ ಆಗಿದೆ. ಡೌನ್ ಆಗಿರೋದಕ್ಕೆ ಒಂದು ರೀಸನ್ ಬಂದ್ಬಿಟ್ಟು ನನಗೆ ವೈರಲ್ ಫೀವರ್ ಇತ್ತು ಒಂದು 2-3 ಡೇಸ್ ಇಂದ. ಸೊ ನಿನ್ನೆ ನಾನು ಪ್ಲಾನ್ ಮಾಡಿದ್ದೆ, ಬಟ್ ಮಾಡೋ ಕಂಡೀಷನ್ ಅಲ್ಲಿ ಇಲ್ಲ ಅಂತ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಮಾಡಿದೆ. ಬಟ್ ಕಮಿಟ್ಮೆಂಟ್ ಮಿಸ್ ಆಗ್ಬಾರ್ದು, ನಾನು ಕಮಿಟ್ ಆಗಿದ್ದೀನಿ, ನಾನು ಮಾಡ್ತೀನಿ ಅಂದ್ಕೊಂಡಿದ್ದೀನಿ, ಮಾಡ್ಲೇಬೇಕು ಆ ಟೆನ್ನಿಸ್ ಸಿಚುವೇಶನ್ ಅಂತ ಇವತ್ತು ಲೈವ್ ಟೆಲಿಕಾಸ್ಟ್ ಮಾಡ್ಬಿಟ್ವಿ. ಯಾಕಂದ್ರೆ ಪೋಸ್ಟ್ಪೋನ್ ಮಾಡ್ತಾ ಇರೋದು ಆಕ್ಚುಲಿ ಏನಂದ್ರೆ ಆಕ್ಷನ್ ತಗೊಳ್ಳೋದು ಇಂಪಾರ್ಟೆಂಟು. ಅದು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅನ್ನೋದು ಜನ ಮೇಲೆ ಭರವಸೆ. ಅಂದ್ರೆ ಎಷ್ಟ್ ಜನ ಅಟೆಂಡ್ ಮಾಡ್ತಾರೆ ಅಂತಲ್ಲ, ಯಾರಿಗಾದ್ರೂ ಒಬ್ರಿಗಾದ್ರೂ ನೀವು ಮಾಡ್ತಾ ಇರೋ ಕೆಲಸ ಕರೆಕ್ಟ್ ಆಗಿ ರೀಚ್ ಆಗ್ತಿದ್ಯಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ಹೇಳ್ತಾ ಲಾಸ್ಟ್ ಮೀಟಿಂಗ್ ಅಲ್ಲಿ ಆಲ್ರೆಡಿ ಮನಿ ಬಗ್ಗೆ ನಾನು ಹೇಳಿದ್ದೆ, ಮನಿ ಮೀನಿಂಗ್ ಏನು, ಯಾವ ತರ ವರ್ಕ್ ಆಗುತ್ತೆ, ಯಾವ ತರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅಂತ. ಸೊ ಇವತ್ತು ನೆಕ್ಸ್ಟ್ ಲೆವೆಲ್ ಅಲ್ಲಿ ಯಾವ ತರ ತಿಳ್ಕೊಳ್ಳೋಣ ಅಂತ ನಾವು ಸ್ಲೈಡ್ ಸ್ಟಾರ್ಟ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಹಿಸ್ಟ್ರಿ ಆಫ್ ಮನಿ. ಸೊ ಈ ಹಿಸ್ಟ್ರಿ ಆಫ್ ಮನಿ ಏನಕ್ಕೀಗ ಅಂತ ಕೆಲವರೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಇದೊಂದು ಸಿಂಪಲ್ ಸ್ಟೋರಿನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಹುಟ್ಟಾಗ್ಲಿಂದ ಆಲ್ಮೋಸ್ಟ್ 5th 6th 7th ವರ್ಗುನು ಅಂಗಡಿಗೆ ಹೋಗಿ ವ್ಯವಹಾರ ಮಾಡೋ ಅಷ್ಟು ನಾಲೆಜ್ ನನ್ಗಿಲ್ಲ. ಅಂದ್ರೆ ದುಡ್ಡು ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಮನೇಲೂ 5th ವರ್ಗುನು ಆಲ್ಮೋಸ್ಟ್ ನನಗೆ ಕಳಿಸ್ತಿರ್ಲಿಲ್ಲ ಏನು ವ್ಯವಹಾರ ಮಾಡೋದಕ್ಕೆ ಆಗ್ಲಿ, ಏನಾದ್ರು ತಗೊಂಬರೋದು ಕೊಡೋದು, ಮತ್ತೆ ಎಷ್ಟು ರೂಪಾಯಿಗೆ ಎಷ್ಟು ಅದ್ ವ್ಯಾಲ್ಯೂಯೇಷನ್ ಮಾಡೋದು, ಮತ್ತೆ ಚೇಂಜ್ ಇಸ್ಕೊಳ್ಳೋದು, ಇದೆಲ್ಲ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಇದನ್ನ ನನ್ನ ಮಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ನನ್ನ ಮಗಳ ವಯಸ್ಸು ಬರೀ 2.5 ವರ್ಷ. ಸೊ ನಾನು ಯಾವಾಗಾದ್ರೂ ಇನ್ನ ನನ್ನ ವೈಫ್ ಅಥವಾ ನಮ್ಮ ಅಮ್ಮನೋ ಏನಾದ್ರು ತಗೊಂಬ ಅಂತ ಹೇಳ್ತಿದಂಗೆ ಅವಳು ಗ್ರಾಮ್ ಮಾಡ್ಕೊಂಡ್ಬಿಟ್ಟು, ಅಪ್ಪ ಎಲ್ಲೋ ಈಗ ಹೋಗ್ತಿದ್ದಾರೆ, ಅಪ್ಪನ ಜೊತೆ ಹೋದ್ರೆ ನನ್ಗೆ ಏನಾದ್ರು ಸಿಗುತ್ತೆ ಅಂತ ಇದ್ ಮಾಡ್ಬಿಟ್ಟು, ಅಪ್ಪ ನೀನ್ ಎಲ್ಲೋ ಹೋಗ್ತಿದ್ಯಾ, ನಾನು ಬರ್ತೀನಿ ನಿನ್ ಜೊತೆ,
ಅಂತ ಹೇಳ್ತಾಳೆ. ನನ್ಗೂ ನನ್ನ ಮಗಳ ಜೊತೆ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಓಡಾಡೋದು ಅಂದ್ರೆ ತುಂಬಾ ಇಷ್ಟ. ಸೊ ಕರ್ಕೊಂಡು ಹೋಗ್ತೀನಲ್ಲ, ಕರ್ಕೊಂಡು ಹೋದಾಗ ಅವ್ಳಿಗೆ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಆ ಮಕ್ಳಿಗೆ ನಾರ್ಮಲ್ ಆಗಿ ತಿನ್ನೋದು ಅದು ಇದು ಚಾಕ್ಲೇಟ್ಸು ಒಂದೊಂದ್ ತರದ್ದು ಇಷ್ಟ ಇರುತ್ತಲ್ವಾ, ಚಿಪ್ಸ್ ಆ ತರ. ಸೊ ಅಪ್ಪ ನನ್ಗಿದ್ಬೇಕು 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 ಅಂತ ಕೇಳ್ತಾನೆ ಇರ್ತಿದ್ಲು. ಸೊ ನಾನು ಯಾವಾಗ್ಲೂ ಏನ್ ಹೇಳ್ತಿದ್ದೆ ಅಂದ್ರೆ ನನ್ನ ಮಗಳೇ ಇವತ್ತು ಕಾಸು ಕಡಿಮೆ ಇದೆ, ಸೊ ನಾನು ನಾಳೆ ಕೆಲ್ಸಕ್ಕೆ ಹೋಗ್ತೀನಲ್ಲ, ಇವತ್ತು ಕೆಲ್ಸಕ್ಕೆ ಹೋಗ್ಲಿಲ್ಲ, ನಾಳೆ ಕೆಲ್ಸಕ್ಕೆ ಹೋದಾಗ ಕಾಸು ಬರುತ್ತೆ, ನಾನು ತಂದು ಕೊಟ್ಟು ಮತ್ತೆ ನಿನ್ ತೆಗೆಸ್ಕೊ ಏನ್ ಬೇಕೋ ಅದ್ ಕೊಡಿಸ್ತೀನಿ ಅಂತ ನಾನು ಹೇಳ್ತಿದ್ದೆ. ಬಟ್ ಅವಳು ಒಪ್ತಿಲ್ಲ, ಹಠ ಮಾಡ್ತಿದ್ಲು. ಯಾಕಂದ್ರೆ ಅವಳಿಗೆ ದುಡ್ಡು ಅಂದ್ರೆ ಏನು, ಅದು ಕೊಟ್ರೇನೆ ಯಾಕೆ ಇದ್ ಕೊಡ್ತಾರೆ ಅನ್ನೋ ನಾಲೆಜ್ ಇಲ್ಲ ಹುಡುಗಿಗೆ. ಸೊ ಆತರ ಮಾಡ್ತಾ ಮಾಡ್ತಾ ಸ್ವಲ್ಪ ದಿನ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ಲು ಅವಳು. ಅಪ್ಪ ಕಾಸಿದ್ಯಾ ನಿನ್ನ ಹತ್ರ, ಆಚೆ ಹೋಗೋಣ ಏನಾದ್ರು ತಗೊಂಬರೋಣ ಆ ತರ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಫಸ್ಟ್ ದುಡ್ಡು ಅಂದ್ರೇನೆ ಗೊತ್ತಿರ್ಲಿಲ್ಲ ಮತ್ತೆ. ಸೊ ಈ ದುಡ್ಡಿದ್ರೆ ಮಾತ್ರನೇ ನಾನು ಏನಾದ್ರು ತಗೊಳಕ್ ಆಗುತ್ತೆ ಅನ್ನೋ ಮೈಂಡ್ ಸೆಟ್ ಚೇಂಜ್ ಆಯ್ತು ಅವಳಿಗೆ. ನೆಕ್ಸ್ಟ್ ಆಗ್ತಾ ಆಗ್ತಾ ಯಾವ್ದಾರ ಬಂದ್ಲು ಅಂದ್ರೆ ಸೂಪರ್ ಮಾರ್ಕೆಟ್ಗೆ ಹೋಗೋಣ, ಸೂಪರ್ ಮಾರ್ಕೆಟ್ ಅಲ್ಲಿ ಬೊಂಬೆ ತಗೋ, ಅವಳಿಗೆ ಏನೇನ್ ಬೇಕೋ ಎಲ್ಲ ಅವಳಿಗೆನೆ ತಗೊಂಡ್ಬಿಟ್ಟು ಬಾಸ್ಕೆಟ್ಗೆ ಹಾಕ್ಬಿಡೋದು, ಆ ತರ ಎಲ್ಲ ರೆಡಿ ಆದ್ಲು. ಸೊ ಸ್ಟೇಜ್ ಬೈ ಸ್ಟೇಜು ಅವಳಿಗೆ ಮನಿ ಇಂಪಾರ್ಟೆನ್ಸ್ ಗೊತ್ತಿಲ್ದಿದ್ರು ದುಡ್ಡು ನಮ್ಮ ಅಪ್ಪನ ಹತ್ರ ಇದೆಯಾ ಇಲ್ವಾ ಕೇಳ್ತಾಳೆ. ಅಪ್ಪ ನಿನ್ನ ಹತ್ರ ಕಾಸಿದ್ಯಾ, ಆ ಮಗಳ ಇದೆ ಅಂದ್ರೆ ಎಲ್ಲಾ ತರದ ಐಟಮ್ಸ್ ತಗೊಂಡ್ಬಿಟ್ಟು ಬ್ಯಾಸ್ಕೆಟ್ಗೆ ಹಾಕೊಂಡ್ಬಿಟ್ಟು ನನ್ಗಿದ್ಬೇಕು ನೋಡಿದ್ದೆಲ್ಲ ಬೇಕು ಅಂತ ತಗೊಂಡ್ಬಿಟ್ಟು ಹಾಕ್ತಿದ್ಲು. ಸೊ ಅವ್ರಿಗೆ ದುಡ್ಡು ಇದ್ರೆ ಅದು ಎಷ್ಟು ಅಮೌಂಟ್ ಇದೆ ಏನು ಅಂತ ಗೊತ್ತಿಲ್ಲ, ಅದಕ್ಕೆ ಎಷ್ಟು ಬರುತ್ತೆ ಅಂತಾನೂ ಗೊತ್ತಿಲ್ಲ. ಬಟ್ ದುಡ್ಡು ಇದೆ ಅಂದ್ರೆ ನಾನು ತಗೋಬೋದು ಏನಾದ್ರು ಅನ್ನೋ ಮೈಂಡ್ ಸೆಟ್ ಚೇಂಜ್ ಆಗಿದೆ. ಸೊ ನೆಕ್ಸ್ಟ್ ಸ್ವಲ್ಪ ಇವಾಗ 2.5 year ಅಷ್ಟು ಅಪ್ಗ್ರೇಡ್ ಆಗಿದ್ದಾರೆ. ಸೊ ಹಿಸ್ಟ್ರಿ ಯಾವ ತರ ಬಂತು ಮನಿ ಅನ್ನೋದನ್ನ ಹೇಳೋದಾದ್ರೆ, ಫಸ್ಟ್ ಬಂದ್ಬಿಟ್ಟು ಬಾರ್ಟರ್ ಸಿಸ್ಟಮ್ ಅಂತ ಇತ್ತು. ಸೊ ಬಾರ್ಟರ್ ಸಿಸ್ಟಮ್ ಅಲ್ಲಿ ಏನಾಗ್ತಿತ್ತು ಅಂದ್ರೆ, ಬಾರ್ಟರ್ ಸಿಸ್ಟಮ್ ಅಲ್ಲಿ ಗೂಡ್ಸ್ ಫಾರ್ ಗೂಡ್ಸ್ ಅನ್ನೋ ಸಿಸ್ಟಮ್ ಇತ್ತು. ಅಂದ್ರೆ ವಸ್ತುಗಳನ್ನ ಕೊಟ್ಟಿ ವಸ್ತುಗಳನ್ನ ತಗೊಂತಿದ್ರು. ಸೊ ಅದರಲ್ಲಿ ಜಾಸ್ತಿ ಡ್ರಾಬ್ಯಾಕ್ಸ್ ಬಂದು ಮತ್ತೆ ಒಂಥರ ಶೆಲ್ಸ್ ಅಂದ್ರೆ ಏನಂದ್ರೆ ಕಪೆ ಚಿಪ್ಪು ಆ ತರದ್ನೆಲ್ಲ, ಲೀವ್ಸ್, ಸ್ಟೋನ್ಸು ಈ ತರದ್ನೆಲ್ಲ ಯೂಸ್ ಮಾಡ್ಕೊಂತ ವ್ಯವಹಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಇದು ಅಲ್ಲ ಅಂತ ನೆಕ್ಸ್ಟ್ ಕಾಯಿನ್ಸ್ ಬಂತು, ಅಂದ್ರೆ ಗೋಲ್ಡ್, ಸಿಲ್ವರ್ ಈ ತರ ಡಿಫ್ರೆಂಟ್ ಕಾಯಿನ್ಸ್ ಬಂದು. ಸೊ ಇದನ್ನಾನು ಬಲ್ಕ್ ಆಗಿ ಎತ್ಕೊಂಡು ಹೋಗಿ ವ್ಯವಹಾರ ಮಾಡೋದಕ್ಕಾಗಲ್ಲ ಅಂತ ಪೇಪರ್ ನೋಟ್ಸ್ ಬಂದು ಕರೆನ್ಸಿ ಚೆನ್ನಾಗಿ ಚಲಾವಣೆ ಆಯ್ತು, ಬೇರೆ ಬೇರೆ ದೇಶಗಳೆಲ್ಲ ಇದಾಯ್ತು. ಮತ್ತೆ ಇದನ್ನು ಆಗಲ್ಲ, ಸೇಫ್ಟಿ ಇಲ್ಲ ಅಂತ ಲಾಸ್ಟ್ಗೆ ಡಿಜಿಟಲ್ ಬಂತು. ಡಿಜಿಟಲ್ ಈಗ ನಾವು ಪ್ರೆಸೆಂಟ್ ಫೇಸ್ ಮಾಡ್ತಿದೀವಿ. ಇದೇ ತರ ಸ್ಟೇಜ್ ಬೈ ಸ್ಟೇಜ್ ಯಾವ ತರ ಮನಿ ಚೇಂಜ್ ಆಗ್ತಾ ಬಂತು, ಅದೇ ರೀತಿಯಲ್ಲಿ ನಮ್ಮ ಖರ್ಚುಗಳು, ನಮ್ಮ ಸಿಚುವೇಶನ್ಸ್, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಅದನ್ನ ಕೊಡ್ತಾ ಚೇಂಜ್ ಆಗ್ತಾ ಬಂತು. ಸೊ ಈ ಚೇಂಜ್ ಆಗ್ತಾ ಬರೋ ಇದ್ರಲ್ಲಿ ಯಾವ ತರ ಸಿಸ್ಟಮ್ ಬಂತು ಅಂದ್ರೆ, ಮನಿ ಎಷ್ಟು ಇಂಪಾರ್ಟೆಂಟ್ ಆಯ್ತು ಅಂದ್ರೆ, ಸೊ 1940 ಅಲ್ಲಿ ಬರೀ 10 ರೂಪಾಯಿ ಇದ್ರೆ ಒಂದ್ ಫ್ಯಾಮಿಲಿ ನಡೀತಿತ್ತಂತೆ. ಅಂದ್ರೆ 10 ರೂಪಾಯಲ್ಲಿ ಮನೆಯಲ್ಲಿರೋ ಎಲ್ಲಾರ್ಗು ಊಟ ಏನೇನ್ ಬೇಕೋ ಬೇಸಿಕ್ ನೆಸೆಸಿಟಿ ಅದೆಲ್ಲ ಸಿಕ್ತಿತ್ತಂತೆ. ಸೊ ಅದೇ ಒಂದ್ 20 ವರ್ಷ ಆದ್ಮೇಲೆ 1960 ಬಂದಾಗ ಅದು 100 ರೂಪಾಯಿ ಆಯ್ತು. ಮತ್ತೆ 1980 ಬಂದಾಗ ಅದೇ 100 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಆಯ್ತು. ಸೊ 1000 ರೂಪಾಯಿದಲ್ಲಿ ಮ್ಯಾನೇಜ್ ಮಾಡೋದು ಆಗ ಕಷ್ಟ ಆಗ್ತಿತ್ತು. ಅಂದ್ರೆ 1000 ರೂಪಾಯಿ ಇದ್ರೆ ಸ್ವಲ್ಪ ನಡೆಸ್ಬೋದು ಫ್ಯಾಮಿಲಿನ ಅಂತ ಆ ಲೆವೆಲ್ಗೆ ಬಂದಿತ್ತು. ಮತ್ತೆ ಅದೇ 2000 ಬಂತು, 10,000 ರೂಪಾಯಿ ಬೇಕಾಗಿತ್ತು ಒಂದ್ ಮನೆ ನಡೆಸ್ಬೇಕು ಅಂದ್ರೆ, ಒಂದ್ 10,000 ಬೇಕೇ ಬೇಕು ಅನ್ನೋ ತರ. ಈಗ 2020 ಬಂದ್ರೆ ಮಿನಿಮಮ್ 1 ಲಕ್ಷ ಬೆಂಗಳೂರಲ್ಲಿ ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಒಂದು ಒಳ್ಳೆ ಮನೆಯಲ್ಲಿ ಇಟ್ಕೊಂಡು ಸ್ವಲ್ಪ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೇಕು ಅಂದ್ರೆ 1 ಲಕ್ಷ ಪರ್ ಮಂತ್ಗೆ ಬೇಕೇ ಬೇಕಾಗಿದೆ. ಸೊ ವಾಟ್ ಅಬೌಟ್ 2040? ಇದೇ ರೀತಿ ನಾವು ಕಂಪೇರ್ ಮಾಡ್ಕೊಂತ ಅನಲೈಸ್ ಮಾಡ್ಕೊಂತ ಬಂದ್ರೆ ವಾಟ್ ಅಬೌಟ್ 2040? ಇದು ನೋಡ್ತಾನೆ ಮಾಡಿದ್ರೇನೆ ಮೈ ಜುಮ್ ಅನ್ನುತ್ತೆ. ಹೀಗೆಲ್ಲ ಇನ್ಕಮ್ ಎಷ್ಟು ಬರ್ತಿದೆ ನಿಮ್ಗೆ? ಅಪ್ರಾಕ್ಸಿಮೇಟ್ 30,000, 40,000, 50,000, 1 lakh. ಸೊ ಒಬ್ಬೊಬ್ರಿಗೆ ಒಂದೊಂದ್ ತರ ಇನ್ಕಮ್ ಇರುತ್ತೆ. ಬಟ್ ಇನ್ಕಮ್ ಅಲ್ಲೇ ಈಗ್ಲೇ ಸ್ವಲ್ಪ ಚೆನ್ನಾಗಿದೀವಿ, ನಾವು ಕಂಫರ್ಟ್ ಆಗಿದೀವಿ, ನಮ್ಗ ಇನ್ಕಮ್ ಜನರೇಟ್ ಆಗ್ತಿದೆ ಅಂತ ಖುಷಿಯಾಗಿರೋರು ಇನ್ನ 20 ವರ್ಷ ಆದ್ಮೇಲೆ ಯಾವ ತರ ಚೇಂಜ್ ಆಗ್ಬೋದು, ಯಾವ ತರ ಲೈಫ್ ಬರುತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ರೆ ನಾವು ಇನ್ನ ಅರ್ನ್ ಮಾಡ್ಬೇಕಾಗಿರೋದು ಜಾಸ್ತಿ ಇದೆ, ದುಡ್ಡನ್ನ ಇಂಪಾರ್ಟೆನ್ಸ್ ಜಾಸ್ತಿ ಇದೆ. ದುಡ್ಡನ್ನ ಅರ್ನ್ ಮಾಡಿಲ್ಲ ಅಂದ್ರೆ ಲೈಫ್ ಲೀಡ್ ಮಾಡೋದು ತುಂಬಾ ಕಷ್ಟ ಇದೆ. ಈಗ್ಲೇ ಕಷ್ಟ ಅನ್ಕೊಂಡು ಕೆಲವರೆಲ್ಲ ಫೀಲ್ ಆಗ್ತಾ ಇರ್ತಾರೆ. ಸೊ ನನ್ ಲೈಫ್ ಮುಗ್ದೋಯ್ತು, ನನಗೆ ಇನ್ಕಮೇ ಇಲ್ಲ, ನನ್ ಲೈಫ್ ಲೀಡ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಆ ತರ ಫೀಲ್ ಆಗ್ತಾ ಇರ್ತಾರೆ. ಬಟ್ ಇನ್ನೂ ಕಷ್ಟ ಜಾಸ್ತಿ ಇದೆ. ಬರ್ತಾ ಬರ್ತಾ ಮನಿ ವ್ಯಾಲ್ಯೂ ಇದಾಗ್ತಾ ಇರುತ್ತೆ. ಸೊ ನೀವು 2040 ಅಷ್ಟೊತ್ತಿಗೆ ಪಕ್ಕಾ ಒಂದ್ 10 ಲಕ್ಷ ಇನ್ಕಮ್ ಇಲ್ಲ ಅಂದ್ರೆ ಲೈಫ್ ನ ಆರಾಮಾಗಿ ಲೀಡ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸೊ ಈಗ ಅಟ್ ಪ್ರೆಸೆಂಟ್ ಹೂ ಆಲ್ ಫೆಲ್ಟ್ ದಟ್ ಅಂದ್ರೆ ಯಾರಿಗೆಲ್ಲ ಆ ತರ ಫೀಲ್ ಆಗ್ತಿದೆ, ಐ ಹ್ಯಾವ್ 10 lakhs ಆಫ್ ಲೋನ್ ಅಂಡ್ ಮೈ ಲೈಫ್ ಈಸ್ ಸ್ಪಾಯ್ಲ್ಡ್. ನನ್ನ ಹತ್ರ ಒಂದ್ 10 ಲಕ್ಷ ಲೋನ್ ಸಿಗಾಕೊಂಡ್ಬಿಟ್ಟೆ, ಅದು ಇದು ಮಾಡಕ್ ಹೋದೆ, ಯಾವ್ದು ವರ್ಕೌಟ್ ಆಗಿಲ್ಲ.
ಓವರ್ ಆಲ್ ಆಗಿ ಒಂದ್ 10 ಲಕ್ಷಕ್ಕೆ ಲೋನ್ ಸಿಕ್ಕಾಕೊಂಡ್ಬಿಟ್ಟೆ. ನಾನು ಇವಾಗ ಹೆಂಗ್ ಆಚೆಗೆ ಬರೋದು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಫ್ಯೂಚರು ನನ್ಗೆ ಈಗ್ಲೇ ಈಗ ಆಗ್ಬಿಟ್ಟು, ಮಕ್ಳಿದಾರೆ ನನ್ನ ಮೇಲೆ ಡಿಪೆಂಡ್ ಆಗ್ಬಿಟ್ಟು, ಹೆಂಡತಿ ಇದಾರೆ, ಇವ್ರದೆಲ್ಲ ಹೆಂಗೆ ಅಂತ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಕೇಳಿ. ಬರೀ 10 ಲಕ್ಷಕ್ಕೆ ಈಗ ಡಿಪ್ರೆಷನ್ ಆಗ್ತಿದ್ರೆ, ಇನ್ನು 10 ಲಕ್ಷ, ಇನ್ 20 ವರ್ಷ ಹೋದ್ರೆ ಬರೀ ಖರ್ಚಿಗೆ 10 ಲಕ್ಷ ಬೇಕಾಗಿರುತ್ತೆ. ಆ ಲೆವೆಲ್ಗೂ ಬಂದ್ಬಿಡುತ್ತೆ ಬರ್ತಾ ಬರ್ತಾ. ಸೊ ಆವಾಗ ಹೇಗಿರ್ತೀರಾ? ಈಗ್ಲೇ ಆ ತರ ಫೀಲ್ ಆಗ್ಬಿಟ್ರೆ, ಡಿಪ್ರೆಷನ್ ಆಗ್ಬಿಟ್ರೆ, ಆವಾಗ ಯಾವ ತರ ಇರ್ತೀರಾ? ಸೊ ಇದನ್ನ ಮೈಂಡ್ ಸೆಟ್ ಅಂತಾರೆ. ನಿಮ್ ಮೈಂಡ್ ಸೆಟ್ ಆ ತರ ಫೀಲ್ ಆಗ್ತಿದೆ, ಆ ತರ ನೆಗೆಟಿವ್ ಆಗಿ ಫೀಲ್ ಆಗ್ತಿದೆ. ಆಕ್ಚುಲಿ ನೀವು ಎಷ್ಟೇ ಪ್ರಾಬ್ಲಮ್ ಇದ್ರೂನು, ಎಷ್ಟೇ ಲೋನ್ಸ್ ಇದ್ರೂನು ಆಚೆಗೆ ಬರ್ಬೋದು. ಆಚೆಗೆ ಬರೋದಕ್ಕಿಂತ ಮುಂಚೆ ಮೈಂಡ್ ನ ನೀವು ಕರೆಕ್ಟ್ ಕಾನ್ಸ್ಟೆಂಟ್ ಗೆ ತಗೊಂಡ್ಬರ್ಬೇಕು. ಏನ್ ಪ್ರಾಬ್ಲಮ್, ಯಾವ ಸಿಚುವೇಶನ್ ಇವಾಗ ನಾವಿದೀವಿ ಅದನ್ನೆಲ್ಲ ನೀವೇ ತಿಳ್ಕೋಬೇಕು. ಮತ್ತೆ ರಿಯಾಲಿಟಿಗೆ ಬರ್ಬೇಕು, ಅಕ್ಸೆಪ್ಟ್ ಮಾಡ್ಬೇಕು. ಸರಿ, ಇದೆಲ್ಲ ಆಗಿದ್ ಒಳ್ಳೇದಕ್ಕೆ, ಆಗಿದ್ ಆಗೋಗಿದೆ, ಈಗ ಏನ್ ಮಾಡೋಣ ಅನ್ನೋ ಯೋಚನೆಗೂ ಬರ್ಬೇಕು. ಅದೇ ಇದ್ರಲ್ಲೇ ಇದ್ರೆ ನಿಮ್ ನೆಗೆಟಿವ್ ಹೊಡಿತಾ ಇರುತ್ತೆ. ನೆಗೆಟಿವ್ ಎಷ್ಟು ನೀವು ಥಿಂಕ್ ಮಾಡ್ತಾ ಇರ್ತೀರೋ ಅದೇ ರೀತಿ ನಿಮ್ ಲೈಫನು ನಡೀತಾ ಇರುತ್ತೆ. ಸೊ ಇಲ್ಲಿ ಡಿಸ್ಟ್ರಾಕ್ಟ್ ಮಾಡೋರು ಇನ್ನ ಕೆಲವು ಜನ ಇರ್ತಾರೆ. ಅವ್ರಿಗೆ ಡಿಸ್ಟ್ರಾಕ್ಟ್ ಮಾಡ್ಬಿಡ್ಬೇಕು. ನಿಮ್ಗೆ ಯಾರು ಡಿಸ್ಟ್ರಾಕ್ಟ್ ಮಾಡಕ್ ಬರ್ತಾ ಇರ್ತಾರೋ ಅವ್ರಿಗೆ ಒಂದ್ಸಲನ 2 ಸಲ ಡಿಸ್ಟ್ರಾಕ್ಟ್ ಮಾಡ್ಬಿಟ್ರೆ ಇವನ ಹತ್ರ ಬೇಡ ಬಿಡು ಅನ್ಕೊಂತಾರೆ. ಈಗ ಹನುಮ ಆ ಲಂಕೆಗೆ ಹೋಗ್ಬಿಟ್ಟು ಬಂದ್ಬಿಡ್ಬೋದಾಗಿತ್ತು. ಅವನು ಸುಮ್ನೆ ಅವನಿಗೆ ಸ್ವಲ್ಪ ಕಿರಿಕಿರಿ ಕೊಟ್ರು, ಏನು ಬಾಲಕ್ಕೆ ಬೆಂಕಿ ಇಚ್ಚಿದ್ರು. ಬಾಲಕ್ ಬೆಂಕಿ ಇದ್ದವನು ಸುಮ್ನೆ ಇರ್ತಾನ? ಲಂಕಾನೇ ಸುಟ್ಬಿಟ್ನಲ್ಲ. ಅದೇ ತರ ಅಷ್ಟೇ, ನೀವೇನು ಆ ತರ ಕಾನ್ಸೆಪ್ಟ್ ಅಲ್ಲಿ ಇರ್ಬೇಕು. ನೀವ್ ಒಂಥರ ಸ್ಟ್ರೆಂತ್ ನಿಮ್ಗೆ ಗೊತ್ತಿರಲ್ಲ ಅಷ್ಟೇ, ಅಷ್ಟು ಸ್ಟ್ರೆಂತ್ ನಿಮ್ಗೆ ಇರುತ್ತೆ. ನಿಮ್ ಸುದ್ದಿಗೆ ಯಾರಾದ್ರೂ ಬಂದ್ರೆ, ಇಲ್ದೇನೆ ಯಾರಾದ್ರೂ ಕೆಣಕ್ಬಿಟ್ಟು ಹರ್ಟ್ ಮಾಡ್ತಾ ಇದ್ರೆ, ಪಟ್ಟಿದ್ ಪ್ರಾಬ್ಲಮ್ನೇ ಪದೇ ಪದೇ ಪಡ್ತಾ ಇದ್ರೆ ಏನ್ ಮಾಡ್ಬೇಕು? ಬೆಂಕಿ ಹಚ್ಬಿಡ್ಬೇಕು. ಬೆಂಕಿ ಒಂದ್ಸಲ ಹತ್ಕೊಂಡ್ಮೇಲೆ ಎಲ್ಗೋಗುತ್ತೋ ಯಾರಿಗೂ ಗೊತ್ತಿರಲ್ಲ. ಲಂಕಾನೇ ದಹನ ಆಗಿದೆ ಅಂದ್ರೆ ಇನ್ನ ಅದ್ರ ಮುಂದೆ ಅಂತ ದೊಡ್ಡ ವ್ಯಕ್ತಿನೇ, ಅವನೇನ್ ಸಾಮಾನ್ಯದ ವ್ಯಕ್ತಿ ಅಲ್ಲ. ಅಂತವನ್ಗೆ ಭಯ ಇಕ್ಸವನೆ ಅಂದ್ರೆ ಹನುಮಾನು, ಇನ್ನ ಎಂತೆಂತವ್ರು ಬಿದ್ದೋಗ್ಬೇಕು. ಸೊ ಆ ಕಾನ್ಸೆಪ್ಟ್ ಅಲ್ಲಿ ನಿಮ್ಮ ವರ್ಕ್ ಮಾಡಿದ್ರೆ ನಿಮ್ ಲೋನ್ಸ್ ಇದೆಲ್ಲಾನು ಅಷ್ಟೇನ್ ದೊಡ್ಡದಲ್ಲ. ಮತ್ತೆ ಇಲ್ಲಿ ಮೈಂಡ್ ಸೆಟ್ ಅಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ಪೂರ್ ಮೈಂಡ್ ಸೆಟ್. ಪೂರ್ ಮೈಂಡ್ ಸೆಟ್ ಯಾವಾಗ್ಲೂ ಏನ್ ಮಾಡ್ತಾ ಇರುತ್ತೆ ಅಂದ್ರೆ ನೆಗೆಟಿವ್ ಥಿಂಕ್ ಮಾಡ್ತಾ ಇರುತ್ತೆ. ಮತ್ತೆ ಸ್ವಲ್ಪ ಲೇಜಿ ಆಗಿರುತ್ತೆ. ಯಾವಾಗ್ಲೂ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ ಕೆಲ್ಸನ. ಏನಾದ್ರು ಕೆಲಸ ಆದ್ರೆ ಸರ್ ಮಧ್ಯಾಹ್ನಕ್ ಮಾಡ್ಲಾ, ಸರ್ ಸಾಯಂಕಾಲಕ್ ಮಾಡ್ಲಾ, ಸರ್ ನಾಳೆ ಮಾಡ್ಲಾ, ಆ ತರ. ಇಲ್ಲ ಅವ್ರದೇ ಕೆಲಸ ಆಗಿದ್ರು ಇವತ್ತು ಆಗ್ತಿಲ್ಲ ಬೇಡಪ್ಪ, ಎದ್ದೋಳೋದು, ನಾಳೆಯಿಂದ ಎದ್ದೋಳಿ ಏನೋ ಒಂದ್ ಕೆಲಸ ಮಾಡ್ತೀನಿ, ಇವತ್ತು ಆರಾಮಾಗಿ ಮಲ್ಕೊಂತೀನಿ ಅಂತ ಇದ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಬಟ್ ನಾನು ಆಫೀಸ್ಗೆ ಹೋಗ್ಬೇಕಪ್ಪ, 10 ಗಂಟೆ ಒಳಗಡೆ ಬಂದ್ಬಿಟ್ಟು ಮಾತಾಡು ಏನಾದ್ರು ಇದ್ರೆ ಅಂತ ಹೇಳಿರ್ತಾರೆ, ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ. ಸೊ ಬೇಕು ಅಂತಾನೆ 10:30ಗೆ ಫೋನ್ ಮಾಡೋದು ಎದ್ಬಿಟ್ಟು. ನಿಮ್ಗೆ ಅವಶ್ಯಕತೆ ಇರೋದು ಒಳ್ಳೆ ಕ್ಲೈಂಟ್, ಆದ್ರೆ ಹೋಗಿ ಮಾತಾಡೋದಕ್ಕೆ ಮೈ ಸೋಂಬೇರಿ. ಈ ತರ ಮಾಡ್ಕೊಂಡು ಕೆಲವರು ಪೋಸ್ಟ್ಪೋನ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಅಫೆಕ್ಟ್ ಆಗ್ತಾ ಇರುತ್ತೆ. ನನಗೆ ಆಗಲ್ಲ, ನಾನು ಏನ್ ಮಾಡಿದ್ರು ಅದು ವರ್ಕೌಟ್ ಆಗಲ್ಲ. ಅದು ಅಲ್ಲದೆ ಅವ್ರ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡೋದು ಅಲ್ಲದೆ, ಬೇರೆಯವ್ರು ಯಾರಾದ್ರೂ ಏನಾದ್ರು ಮಾಡ್ತಿದ್ರೆ ಅವ್ರಿಗೂ ಇದೆಲ್ಲ ವರ್ಕೌಟ್ ಆಗಲ್ಲ, ಏನೋ ಸ್ವಲ್ಪ ದಿನ ಟ್ರೈ ಮಾಡ್ತಾನೆ ಮತ್ತೆ ಸುಮ್ನೆ ಆಗ್ತಾನೆ, ನಾನು ಹೇಳಿದ್ದೀನಿ ಇವಾಗ್ಲೇ ಬರ್ದಿಕೊಂಡಿರು, ನೆಕ್ಸ್ಟ್ ಹಂಗ ಆಗ್ತಾನೆ ಅಂತ. ಅಕಸ್ಮಾತ್ ಅವ್ನ್ ಇದು ಏನಾದ್ರು ಕ್ಲಿಕ್ ಆಗ್ಬಿಟ್ರೆ, ಅವ್ನಿಗೆ ಸ್ವಲ್ಪ ಸಪೋರ್ಟ್ ಇದೆ, ಬ್ಯಾಕಪ್ ಇದೆ, ದುಡ್ಡಿದೆ, ಮಾಡೋನೆ, ಎಲ್ಲಾರು ಮಾಡಕ್ಕಾಗುತ್ತ ಆತರ ಅಂತ ಅದ್ರಲ್ಲೂ ನೆಗೆಟಿವ್ ಮಾತಾಡ್ತಾ ಇರ್ತಾರೆ. ಸೊ ಇಲ್ಲಿ ಮಾಡೋರ್ಗು ಸಪೋರ್ಟ್ ಮಾಡಕ್ ಹೋಗಲ್ಲ, ಅವ್ರೂ ಮಾಡಲ್ಲ. ಆತರ ಕೆಲವರು ಇರ್ತಾರಲ್ಲ, ಅವ್ರದ್ದು ಪೂರ್ ಮೈಂಡ್ ಸೆಟ್ ಅಂತಾರೆ. ಆಲ್ವೇಸ್ ಥಿಂಕ್, ಟಾಕ್, ಸಿ ನೆಗೆಟಿವ್ ಪಾಯಿಂಟ್ಸ್. ಪ್ರತಿಯೊಂದನ್ನು ನೆಗೆಟಿವ್ ಪಾಯಿಂಟ್ ಅಲ್ಲೇ ಇದ್ ಮಾಡ್ತಾ ಇರ್ತಾರೆ. ಅವ್ರ ಮೈಂಡ್ ಸೆಟ್ ಅಲ್ಲಿ ಪಾಸಿಟಿವ್ ಪಾಯಿಂಟ್ ಆಫ್ ವ್ಯೂ ಒಂದೂ ಇರಲ್ಲ. ಏನಾದ್ರೂ ಹೇಳಿ, ಎಷ್ಟು ಒಳ್ಳೇದಾದ್ರೂ ಹೇಳಿ, ಅವ್ರ ಬಗ್ಗೆ ಕೂಡ ಒಂದು, ಇವಾಗ ಫಾರ್ ಎಕ್ಸಾಂಪಲ್ ಏನು ನೆಹರು ಬಗ್ಗೆ ಮಾತಾಡ್ತಾರೆ ಅನ್ಕೊಳ್ಳಿ, ನೆಹರು ಬಗ್ಗೆ ಒಳ್ಳೇದ್ ಮಾತಾಡೋ ಬದಲು ನೆಗೆಟಿವ್ ಜಾಸ್ತಿ ಮಾತಾಡ್ತಾ ಇರ್ತಾರೆ. ಅದೇ ರೀತಿ ಮೋದಿ ಬಗ್ಗೆ ಮಾತಾಡೋಕೆ ಎತ್ಕೊಳ್ಳಿ, ಮೋದಿ ಬಗ್ಗೆನೂ ನೆಗೆಟಿವ್ ಮಾತಾಡ್ತಾರೆ. ಇನ್ನೊಬ್ರು ಗಾಂಧೀಜಿ ಬಗ್ಗೆ ಎತ್ಕೊಳ್ಳಿ, ಗಾಂಧೀಜಿ ಬಗ್ಗೆನೂ ನೆಗೆಟಿವ್ ಮಾಡ್ತಾ ಇರ್ತಾರೆ. ಅದೇ ತರ ಅವ್ರ ಅಪ್ಪ ಅಮ್ಮನ ಬಗ್ಗೆ ಎತ್ಕೊಳ್ಳಿ, ಅವ್ರ ಅಮ್ಮನ ಬಗ್ಗೆನೂ ಒಳ್ಳೇದ್ ಮಾತಾಡ್ತಾರಲ್ಲ. ನಮ್ಮ ಅಪ್ಪ ಅವಾಗ ನನ್ಗೇನು ಮಾಡ್ಲಿಲ್ಲ, ನನಗ್ ಕಷ್ಟನೇ ಬರೀ ಕಷ್ಟನೇ ಇದಾಯ್ತು, ಈಗ್ಲೂ ಅದೇ ತರಾನೇ ನನ್ಗಿದೆ, ನಮ್ಮ ಅಪ್ಪ ಅವಾಗ ಸ್ವಲ್ಪ ಹೆಲ್ಪ್ ಮಾಡಿದಿದ್ರೆ ನಾನು ಸೆಟ್ಲ್ ಆಗ್ಬಿಡ್ತಿದ್ದೆ. ಈ ತರ ಮಾತಾಡ್ಕೊಂತ ಹೋಗ್ತಾ ಇರ್ತಾರೆ. ನೆಗೆಟಿವ್ ಜಾಸ್ತಿ ಇರುತ್ತೆ. ಮತ್ತೆ ಕಂಫರ್ಟ್ ಮೈಂಡ್ ಸೆಟ್ ಇರುತ್ತೆ, ಅಂದ್ರೆ ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ. ಅವರು ಏನು ಸ್ವಲ್ಪನೂ ಎಕ್ಸ್ಟ್ರಾ ರಿಸ್ಕ್ ತಗೊಂಡು ವರ್ಕ್ ಮಾಡೋದಕ್ಕೆ ಇಷ್ಟ ಪಡ್ತಾ ಇರಲ್ಲ. ಆಲ್ವೇಸ್ ಇನ್ ಬೌಂಡ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಈ ತರ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ನೆಕ್ಸ್ಟ್ ಇದು ಬಂದ್ರೆ, ಇವ್ರು ಬಂದ್ಬಿಟ್ಟು ಕಂಫರ್ಟ್ ಝೋನ್ಗೆ ಬಂದ್ಬಿಡ್ತಾರೆ. ನೆಕ್ಸ್ಟ್ ಆವಾಗ ಯಾವ ತರ ಥಿಂಕ್ ಮಾಡ್ತಾರೆ ಅಂದ್ರೆ, ನಂದು ಎಷ್ಟಿದ್ಯೋ ಅಷ್ಟು ನೋಡ್ಕೊಳ್ಳೋಣ, ನಾನ್ ಆಯ್ತಾ, ನಮ್ಮ ಫ್ಯಾಮಿಲಿ ಆಯ್ತಾ, ನನ್ಗೆ ಎಷ್ಟು ಇನ್ಕಮ್ ಬರ್ತಿದ್ಯೋ ಅದ್ರಲ್ಲಿ ಖರ್ಚು ಮಾಡ್ಕೊಳ್ಳೋಣ, ಆರಾಮಾಗಿರೋಣ, ನಮ್ಮ ಮನೆಗ್ ಬಟ್ಟೆ ನಡೀತಿದ್ಯಾ, ಊಟ ನಡೀತಿದ್ಯಾ, ಇದೀವ ಆರಾಮಾಗಿ, ಅಷ್ಟ್ ಸಾಕು ಅಂತ ನೋಡ್ಕೊಂತ ಇರ್ತಾರೆ. ವಾಟ್ ಎವರ್ ಐ ಹ್ಯಾವ್, ಐ ಆಮ್ ಫೀಲ್ ಹ್ಯಾಪಿ, ನನ್ಗೆ ಎಷ್ಟಿದೆಯೋ ಅಷ್ಟು ಸಾಕು. ಮತ್ತೆ
ಅರ್ನ್ ಅಂಡ್ ಸ್ಪೆಂಡ್ ಫಾರ್ ಫುಡ್ ಕ್ಲಾತ್ ಅಂಡ್ ಶೆಲ್ಟರ್, ಇದು ಹೇಳ್ದೆ. ಬಟ್ಟೆ ನೀರು ಊಟ ಮನೆ ಇದ್ರೆ ಸಾಕಪ್ಪ ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಇವ್ರು ಜಾಸ್ತಿ. ಟೈಮ್ ಪಾಸ್ ಮಾಡೋದು, ಗಾಸಿಪ್ಸ್ಗೆ ಇನ್ವಾಲ್ವ್ ಆಗೋದು, ಜನರ ಹತ್ರ ಮಾತಾಡಿ ಕಾಮೆಂಟ್ಸ್ ಮಾತಾಡ್ತಾ ಇರೋದು, ಮತ್ತೆ ಯೂಟ್ಯೂಬ್, ಫೇಸ್ಬುಕ್, ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್ ನಾನು ಇದ್ ಮಾಡ್ಕೊಂಡಿರ್ತಾರೆ. ಡೈಲಿ ಅಲ್ದಿದ್ರು ವೀಕ್ಲಿ, ಮಂತ್ಲಿ ಈ ತರ ಸ್ವಲ್ಪ ಹ್ಯಾಬಿಟ್ಸ್ ನಾನು ಮೇಂಟೈನ್ ಮಾಡ್ತಾ ಇರ್ತಾರೆ. ಇವ್ರು ಬಂದ್ಬಿಟ್ಟು ಕಂಫರ್ಟ್ ಮೈಂಡ್ ಸೆಟ್ ಝೋನ್ಗೆ ಬಂದ್ಬಿಡ್ತಾರೆ. ಮತ್ತೆ ಫ್ರೀಡಮ್ ಮೈಂಡ್ ಸೆಟ್ ಅಂತ ಇನ್ನೊಂದಿರುತ್ತೆ. ಆಲ್ಮೋಸ್ಟ್ ಫ್ರೀಡಮ್ ಮೈಂಡ್ ಸೆಟ್ ಅವರೆಲ್ಲ ಹೇಗಿರ್ತಾರೆ ಅಂದ್ರೆ, ಓವರ್ ವರ್ಕ್ ಟೈಮ್ ಇರುತ್ತೆ ಅವ್ರಿಗೆ. ಅಂದ್ರೆ ನಾರ್ಮಲ್ ವರ್ಕ್ ಟೈಮ್ 6-8 ಕಂಪ್ಲೀಟ್ ಆಗ್ತಾ ಇದ್ರೆ ಅವ್ರು 9-10-12 ಆದ್ರೂ ಅವ್ರ ಟಾರ್ಗೆಟ್ ರೀಚ್ ಆಗೋವರೆಗೂ ಓಸ್ಕರ ವರ್ಕ್ ಮಾಡ್ತಾ ಇರ್ತಾರೆ. ಮತ್ತೆ ಬೆಳಿಗ್ಗೆ ಅದು ಅಷ್ಟೊತ್ತವರೆಗೂ ವರ್ಕ್ ಮಾಡಿದ್ರು ಬೆಳಿಗ್ಗೆ ಕಮಿಟ್ಮೆಂಟ್ ಇದೆ ಅಂದ್ರೆ 4 ಗಂಟೆಗೆ ಎದ್ಬಿಟ್ಟು ವರ್ಕ್ ಮಾಡೋದಕ್ಕೂ ತಲೆ ಕೆಡಿಸ್ಕೊಂತಾ ಇರಲ್ಲ. ಈ ತರ ಇರ್ತಾರೆ. ಇನ್ವೆಸ್ಟ್ ಟು ಲರ್ನ್, ಅವರು ದುಡ್ಡನ್ನ ಆದಷ್ಟು ಅವ್ರ ನಾಲೆಜ್ ಬೆಳೆಸ್ಕೊಳ್ಳೋದ್ರಲ್ಲಿ ಇದ್ ಮಾಡ್ತಾ ಇರ್ತಾರೆ, ಸ್ಪೆಂಡ್ ಮಾಡ್ತಾ ಇರ್ತಾರೆ ಜಾಸ್ತಿ. ರೆಡಿ ಟು ಟೇಕ್ ರಿಸ್ಕ್, ಅಂದ್ರೆ ರಿಸ್ಕ್ ಇವರು ಕ್ಯಾಲ್ಕುಲೇಟಿವ್ ರಿಸ್ಕ್ ನ ತಗೊಂತಾರೆ. ಇದು ವರ್ಕ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅವ್ರ ಮೇಲೆ ಅವ್ರಿಗಿದ್ರೆ ಅವ್ರು ಸ್ವಲ್ಪ ರಿಸ್ಕ್ ಅನ್ಸಿದ್ರು ಅವ್ರು ಕ್ಯಾಲ್ಕುಲೇಟಿವ್ ರಿಸ್ಕ್ ನ ತಗೊಂತಾರೆ. ರೆಡಿ ಟು ವರ್ಕ್ ಎನಿ ಟೈಮ್, ಅಂದ್ರೆ ಟೈಮ್ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲ್ಲ, ಅವ್ರ ಗೋಲ್ ಬಗ್ಗೆ ಮಾತ್ರ ಅನಿಸ್ತಾರೆ. ಅದನ್ನ ರೀಚ್ ಆಗೋವರೆಗೂ ಎಷ್ಟೇ ಕಷ್ಟ ಇದ್ರು ಫೇಸ್ ಮಾಡ್ಕೊಂತ ಆರಾಮಾಗೂ ಇರ್ತಾರೆ. ಎಲ್ಲಾರ ಜೊತೆ ಆರಾಮಾಗಿದ್ದಂಗೂ ಕಾಣಿಸ್ತಾ ಇರ್ತಾರೆ. ಅವ್ರ ವರ್ಕ್ ಅವ್ರು ಮಾಡ್ತಾನೆ ಇರ್ತಾರೆ. ಸೊ ಈ ತರ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಅವ್ರ ಬಗ್ಗೆ ಕ್ಲಾರಿಟಿ ಇರುತ್ತೆ, ನಾನು ಏನ್ ಅಚೀವ್ ಮಾಡ್ಬೇಕು, ನಾನು ಎಲ್ಲಿಗೆ ಹೋಗ್ಬೇಕು, ನಾನು ಯಾವ ಲೆವೆಲ್ ರೀಚ್ ಆಗ್ಬೇಕು, ನಾನು ಯಾವ ತರ ನಮ್ಮ ಫ್ಯಾಮಿಲಿ ನೋಡ್ಕೋಬೇಕು, ನನ್ನ ಮಗಳಿಗೆ ಯಾವ ತರ ಓದಿಸ್ಬೇಕು, ನಮ್ಮ ಅಮ್ಮಗೆ ಯಾವ ಪ್ಲೇಸ್ ಕರ್ಕೊಂಡು ಹೋಗ್ಬೇಕು, ನನ್ನ ಹೆಂಡತಿಗೆ ಏನೇನ್ ಕೊಡಿಸ್ಬೇಕು, ಎಲ್ಲಾದ್ರಲ್ಲೂ ಕ್ಲಿಯರ್ ಇರುತ್ತೆ. ನಾನು ಯಾವ ಗಾಡಿ ಯಾವ ಇಯರ್ ಅಲ್ಲಿ ಎಷ್ಟು ಟೈಮ್ಗೆ ತಗೋಬೇಕು, ಇದ್ರ ಬಗ್ಗೆ ಪಕ್ಕ ಕ್ಲಿಯರ್ ಆಗಿ ಇದ್ ಮಾಡ್ತಾ ಇರ್ತಾರೆ. ಅವ್ರು ಹೇಳ್ತಾ ಇರ್ತಾರೆ, ನಾನು ಇಷ್ಟು ತಿಂಗಳಲ್ಲಿ ಇಷ್ಟು ಮಂತ್ಸ್ ಅಲ್ಲಿ ಇದನ್ನ ಮಾಡ್ತೀನಿ ತೋರಿಸ್ತೀನಿ ಅಂತ. ಅದ್ ಮತ್ತೆ 100% ಮಾಡ್ತಾ ಇರ್ತಾರೆ. ಎಲ್ಲಾರು ಆಗಲ್ಲ ಅಂದಿರೋ ಕೆಲ್ಸಗಳನ್ನ ಕೊಡ್ತಾನೋ ಅವ್ರು ಈಸಿಯಾಗಿ ಮಾಡ್ಬಿಟ್ಟು ಏನೋ ಲಕ್ಕಿದೆ ಬಿಡಪ್ಪ ಅವ್ರಿಗೆ ಅನ್ನೋ ತರ ಅನ್ಸ್ಕೊಂತಾ ಇರ್ತಾರೆ ಎಲ್ಲ ಹತ್ತನು. ಎಷ್ಟು ಕಷ್ಟ ಇದೆ ಅಂತ ಅವ್ರು ಯಾರ ಹತ್ರನೂ ಹೇಳ್ಕೊಂತಾರಲ್ಲ, ಬಟ್ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಯಾವ್ದಕ್ಕೂ ಭಯ ಬೀಳಲ್ಲ. ಮತ್ತೆ ಅವ್ರ ಮೇಲೆ ಅವ್ರ ನಂಬಿಕೆ ಇರುತ್ತೆ. ಮತ್ತೆ ಅವರು ನಿಜಾನೇ ಮಾಡ್ತಾ ಇರ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ನಿಜಾನೂ ಮಾತಾಡ್ತಾ ಇರ್ತಾರೆ. ಅವ್ರ ಮೇಲೆ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಸೊ ಶಾರ್ಟ್ ಕಟ್ ನ ನಂಬಲ್ಲ ಯಾವಾಗ್ಲೂ. ಟೈಮ್ ತಗೊಳುತ್ತೆ ಅಂತ ಅವ್ರಿಗೂ ಗೊತ್ತು. ಮತ್ತೆ ಈಸಿಯಾಗಿ ಗ್ರೋ ಆಗ್ಬಿಡ್ತೀವಿ ಅಂತ ಅವರು ಅಂದ್ಕೊಂಡಿರಲ್ಲ ಯಾವಾಗ್ಲೂ. ಕಷ್ಟಪಟ್ರೆ ಮಾತ್ರನೇ, ಅಂದ್ರೆ ಟೈಮ್ ತಗೊಳುತ್ತೆ, ಪ್ರತಿಯೊಂದಕ್ಕೂ ಟೈಮ್ ತಗೊಳುತ್ತೆ. ನೀವು ಜನಕ್ಕೆ ರೀಚ್ ಆಗ್ಬೇಕು ಅಂದ್ರೂ ಟೈಮ್ ತಗೊಳುತ್ತೆ ಅಂತ ಅವ್ರ ಕಾನ್ಫಿಡೆನ್ಸ್ ಇರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಯಾವ್ದೇ ಒಂದು ಇದು ಸ್ಟಾರ್ಟ್ ಮಾಡ್ತಿದ್ದಂಗೆ ಕ್ಲಿಕ್ ಅಲ್ಲ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಅದ್ರ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರು ಬೇಗ ಡಿಪ್ರೆಷನ್ಗೆ ಹೋಗಲ್ಲ, ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಳಲ್ಲ. ಎಷ್ಟೇ ನೆಗೆಟಿವ್ ತರ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ರು ಇದ್ ಮಾಡ್ತಾ ಇರ್ತಾರೆ. ಡಿಸ್ಟ್ರಾಕ್ಷನ್ಸ್ ಬೇರೆ ಅವ್ರು ಬಂದ್ ಕೆಲಸ ಮಾಡ್ತಿದ್ರು ಅವ್ರು ಏನ್ ಅನ್ಕೊಂಡಿದ್ರು ಅದ್ ಮಾಡ್ತಾನೆ ಇರ್ತಾರೆ. ಮತ್ತೆ ಆ ಟೈಮು ಇದನ್ನ ಚೇಂಜ್ ಮಾಡ್ತಾ ಇರಲ್ಲ. ಅದು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಸೆಕೆಂಡ್ರಿ, ಬಟ್ ಅದು ಮಾಡ್ಬೇಕು ಆ ಟೈಮ್ಗೆ ಇದಕ್ಕೆ ಅಂದ್ರೆ ಹುಷಾರ್ ಇಲ್ದಿದ್ರು ಅವ್ರ ಎಂತ ಸಿಚುವೇಶನ್ ಇದ್ರು ಅದನ್ನ ಮಾಡೇ ಬಿಡ್ತಾರೆ, ಯಾವ್ದೋ ಒಂದು ಆಪರ್ಚುನಿಟಿ ಹುಡ್ಕೊಂಡು. ಸೊ ಈ ಮೈಂಡ್ ಸೆಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಫ್ರೀಡಮ್ ಮೈಂಡ್ ಸೆಟ್ ಅವರು. ಸೊ ನೀವು ಯಾವ ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ, ನೀವ್ ಯಾವ ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ ಅಂತ ಯಾರಾದ್ರೂ ಒಬ್ರು ಚಾಟ್ ಅಲ್ಲಿ ಇದ್ ಮಾಡ್ತೀರಾ? ನಿಮ್ಗೆ ಯಾವ ಮೈಂಡ್ ಸೆಟ್ ಅನ್ಸ್ತಿದೆ? ಪೂರ್ ಮೈಂಡ್ ಸೆಟಾ, ಕಂಫರ್ಟ್ ಮೈಂಡ್ ಸೆಟಾ, ಫ್ರೀಡಮ್ ಮೈಂಡ್ ಸೆಟಾ? ಯಾಕಿದ್ ಹೇಳ್ತಿದೀನಿ ಅಂದ್ರೆ, ನಿಮ್ ಮೈಂಡ್ ಸೆಟ್ ನೀವು ಅನಲೈಸ್ ಮಾಡ್ಕೊಳ್ಳೋವರ್ಗುನು ನೀವು ನೆಕ್ಸ್ಟ್ ಲೆವೆಲ್ಗೆ ಆಚೆಗೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಫಸ್ಟ್ ಮೈಂಡ್ ಸೆಟ್ ಬಗ್ಗೆನೆ ವರ್ಕ್ ಮಾಡ್ಬೇಕು. ನಾವು ಲಾಸ್ಟ್ ಟೈಮು ಹೇಳಿದ್ವಿ, ನಿಶಾ ಮ್ಯಾಮು ಮೈಂಡ್ ಸೆಟ್ ಬಗ್ಗೆ ಹೆಲ್ಪ್ ಮಾಡೋದಾದ್ರೆ, ನಮ್ಮ ಅಮರ್ ಸರ್ ಬಂದ್ಬಿಟ್ಟು ಸ್ಟ್ರಾಟಜಿ ಬಗ್ಗೆ ವರ್ಕ್ ಮಾಡ್ತಾರೆ, ಯಾವ ತರ ವರ್ಕ್ ಮಾಡ್ಬೇಕು ಅಂತ. ಸೊ ಅವೆರಡು ಮಿಕ್ಸ್ ಆದ್ರೆ ಯಾವ ತರ ಇರುತ್ತೆ ಅಂತ ನಾನ್ ವರ್ಕ್ ಮಾಡ್ತೀನಿ. ಸೊ ಇದು ಇವತ್ತೆಲ್ಲ ಆಲ್ಮೋಸ್ಟ್ ಮೈಂಡ್ ಸೆಟ್ ಬಗ್ಗೆ, ಯಾವ ತರ ಆಚೆ ಬರ್ಬೇಕು, ಯಾವ ತರ ಸಿಚುವೇಶನ್ ಆಗಿರುತ್ತೆ, ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ಅದ್ರ ಬಗ್ಗೆನೇ ಹೇಳ್ತೀನಿ ಇವತ್ತು. ಅದು ಅಲ್ಲದೆ ಒಂದು ವಿಡಿಯೋನು ಪ್ಲೇ ಮಾಡಲ್ಲ, ಎಷ್ಟು ಟೈಮ್ ತಗೊಳ್ತೋ ಅಷ್ಟು ಟೈಮು ಸ್ಲೈಡ್ಸ್ ಅಲ್ಲಿ ಇದ್ ಮಾಡ್ತೀನಿ. ಮತ್ತೆ ಇವತ್ತು ಸೆಷನ್ ನ ಕ್ಲೋಸ್ ಮಾಡ್ತೀನಿ. ಬಿಕಾಸ್ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಈ ಒಂದು ನನಗೆ ವೈರಲ್ ಫೀವರ್ ಇದ್ರು ಇವತ್ತು ನಾನು ಮಾಡ್ಲೇಬೇಕು ಅಂತ ಕಮಿಟ್ ಆಗಿದ್ದೀನಿ, ನಾನು ಮಾಡ್ತೀನಿ ಅಂತ ಬಂದು ಸೆಷನ್ ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಒಂದು ನಾನು PPT ಕೂಡ ಇಲ್ಲಿ ಬಂದ್ಮೇಲೆ 1 hour ಅಲ್ಲಿ ರೆಡಿ ಮಾಡ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿದ್ವ ಸೆಷನ್ ನ. ಸೊ ನಾವೇನು ಪ್ರಿಪೇರ್ ಆಗಿಲ್ಲ, ಬಟ್ ನಾನು ಹೇಳಿರೋ ಕಮಿಟ್ಮೆಂಟ್ಗೆ ನಾನು ಎಷ್ಟು ಕೊಡ್ಬೇಕು ಅಷ್ಟು ನಾಲೆಜ್ ಅಂತೂ ಕೊಡ್ತೀನಿ ಅಂತ ನನ್ನ ಮೇಲೆ ನಂಬಿಕೆ ಇದೆ. ಸೊ ಅದ್ರ ಬಗ್ಗೆ ವರ್ಕ್ ಮಾಡ್ತಿದ್ದೀನಿ. ಈಗ ಯಾವ್ಯಾವ ಮೈಂಡ್ ಸೆಟ್ ಅಲ್ಲಿ ಇದಾರೆ ಅಂತ ಅಟ್ಲೀಸ್ಟ್ ನೀವು ಮೆಸೇಜ್ ಮಾಡೋದಕ್ಕೆ ಇದಾದ್ರೆ ನೀವೇ ಬರ್ದು ಇಟ್ಕೊಳ್ಳಿ. ಮತ್ತೆ ಯಾಕೆ ಇದನ್ನ ಅನಲೈಸ್ ಮಾಡ್ಬೇಕು ಅಂದ್ರೆ, ಇಂಪಾರ್ಟೆನ್ಸ್ ಆಫ್ ವರ್ಕಿಂಗ್ ಮೈಂಡ್ ಸೆಟ್ ಬಿಫೋರ್ ಸ್ಟಾರ್ಟಿಂಗ್ ಆರ್ ಗೈನಿಂಗ್ ನಾಲೆಜ್ ಅಬೌಟ್ ಹೌ ಟು ಬಿಕಮ್ ಫೈನಾನ್ಷಿಯಲಿ ಫ್ರೀ.
ಫೈನಾನ್ಷಿಯಲಿ ಫ್ರೀ ಆಗ್ಬಿಡ್ಬೇಕು ಅಂದ್ರೆ ಫಸ್ಟ್ ನಿಮ್ ಮೈಂಡ್ ಸೆಟ್ ಇಲ್ಲಿ ಹೇಗಿದೆ, ಯಾವ ತರ ನಿಮ್ ಪ್ರಾಬ್ಲಮ್ಸ್ ಇದೆ. ನಿಮ್ ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ನಿಮ್ ಮೈಂಡ್ ಸೆಟ್ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ವಿ ಅಂದ್ರೆ, ನೀವು ನಿಮ್ ಮೈಂಡ್ ಏನ್ ಹೋಗ್ತಿದೆ, ಈಗ ಯಾವ ಸಿಚುಯೇಷನ್ ಅಲ್ಲಿ ನಿಮ್ ಮೈಂಡ್ ಇದೆ, ಅದರಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅನ್ನೋದು ನಿಮ್ಗೆ ಅನಲೈಸ್ ಮಾಡ್ಬೇಕು. ಸೊ ಈಗ ನಾನು ಹೇಳಿರೋ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ನಿಮ್ಗೆ ಯಾವ್ದು ಜಾಸ್ತಿ ಸಿಂಕ್ ಆಗ್ತಿದೆ, ಅದ್ರ ಬೇಸ್ ಮೇಲೆ ನೀವು ಯಾವ ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ ಅಂತ ನೀವು ಅನಲೈಸ್ ಮಾಡ್ಕೋಬಹುದು. ಸೊ ಇದನ್ನ ಸೆಲ್ಫ್ ರಿಯಲೈಸೇಷನ್ ಅಂದ್ರೆ ನಿಮಗ್ ನೀವು ರಿಯಲೈಸ್ ಆದ್ಮೇಲೆ ಓಕೆ ಇದೆಲ್ಲ ಆಗಿರೋದು ಕರೆಕ್ಟೇ, ಇದೆಲ್ಲ ಎಲ್ಲಾರ್ಗು ಆಗುತ್ತೆ ಅಂತ ನಿಮ್ಗೆ ಒಂದ್ಸಲ ಬಂದ್ಬಿಟ್ಮೇಲೆ, ಯಾಕಂದ್ರೆ ನಿಮ್ ತರ ಎಷ್ಟೋ ಜನ ಫೇಸ್ ಮಾಡ್ತಾ ಇರ್ತಾರೆ, ಬಟ್ ನಿಮ್ಗೆ ಯಾಕೆ ಬರ್ತಿದೆ ಕಷ್ಟ ಎಲ್ಲ, ನನ್ಗೆ ಯಾಕೆ ಬರ್ತಿದೆ ದೇವ್ರೆ, ಬೇರೆಯವರೆಲ್ಲ ಆರಾಮಾಗಿದ್ದಾರೆ, ನಾನೇ ಯಾಕೆ ಇಷ್ಟೊಂದು ಫೇಸ್ ಮಾಡ್ತಿದ್ದೀನಿ, ನನ್ ಜೊತೆಯಲ್ಲಿ ಓದಿರೋರು ನನ್ಗಿಂತ ಕಡಿಮೆ ಇದ್ದವರು ಈಗ ಆರಾಮಾಗಿದ್ದಾರೆ, ಒಳ್ಳೆ ಕಾರಲ್ಲಿ ಓಡಾಡ್ತಿದ್ದಾರೆ, ಒಳ್ಳೆ ಮನೆ ಕಟ್ಕೊಂಡಿದ್ದಾರೆ. ಸೊ ನನ್ಗೆ ಯಾಕೆ ಎಷ್ಟು ಆನೆಸ್ಟ್ ಆಗಿ ಹೋದ್ರು, ಒಳ್ಳೆ ಕ್ವಾಲಿಫಿಕೇಶನ್ ಇದ್ರು ನಾನ್ ಯಾಕೆ ಆಚೆ ಬರ್ತಿಲ್ಲ, ನಾನ್ ಯಾಕೆ ಡೆವಲಪ್ ಆಗ್ತಿಲ್ಲ ಅಂತ ಫೀಲ್ ಆಗ್ತಿದಿರಲ್ಲ. ಫಸ್ಟ್ ಆ ಫೀಲಿಂಗ್ ಇಂದ ಆಚೆ ಬರ್ಬೇಕು ಅಂದ್ರೆ ನಿಮ್ ಮೈಂಡ್ ಸೆಟ್ ಯಾವ ತರ ಆಗ್ತಿದೆ ಅಂತ ನಿಮ್ ರಿಯಲೈಸ್ ಆಗ್ಬೇಕು. ನಾವು ಎಲ್ಲಿದೀವಿ ಅಂತ ನಮ್ಗೆ ಗೊತ್ತಾದ್ಮೇಲೆ ವಾಟ್ ಆಲ್ ದ ಚಾಲೆಂಜಸ್ ಐ ಆಮ್ ಫೇಸಿಂಗ್, ನಿಮ್ ಕಷ್ಟಗಳೇನು ಅಂತಾನು ಗೊತ್ತಾಗುತ್ತೆ. ಸೊ ಇದನ್ನ ಹೌ ಈಸ್ ಮೈ ಮೈಂಡ್ ರೆಸ್ಪಾಂಡಿಂಗ್. ಸೊ ನಮ್ಮ ಮೈಂಡ್ ನೆಗೆಟಿವ್ ಜಾಸ್ತಿ ಅಟ್ರಾಕ್ಟ್ ಆಗ್ತಿದ್ಯಾ, ಪಾಸಿಟಿವ್ ಜಾಸ್ತಿ ಅಟ್ರಾಕ್ಟ್ ಆಗ್ತಿದ್ಯಾ. ಸೊ ಯಾವ್ದೇ ಒಂದು ಕ್ಲೈಂಟ್ ಕಾಲ್ ಮಾಡ್ದ, ಬಿಡು ಇವನ್ ಬರೀ ಮಾತಾಡ್ತಾನೆ, ಲಾಸ್ಟ್ಗೆ ಸೇಲೆ ಕ್ಲೋಸ್ ಮಾಡಲ್ಲ, ಪೇಮೆಂಟು ಕೊಡಲ್ಲ, ಸತಾಯಿಸ್ತಾನೆ, ಇವನ ಹತ್ರ ಮಾತಾಡೋದಕ್ಕಿಂತ ಸುಮ್ಮನೆ ಇರೋದ್ ಮೇಲು ಅಂತ ಫೋನೇ ಎತ್ತಲ್ಲ ಕೆಲವರು. ಅದ್ರ ಬದಲು ಇವನ್ ನನಗೆ ಇವತ್ತು ಬಿಸ್ನೆಸ್ ಕೊಡೋ ತರನೇ ಇದ್ದಾನೆ, ಇವನ್ ಕೊಡ್ತಾನೆ, ಇವನ್ ಜೊತೆ ಮಾತಾಡಿದ್ರೆ ಅಟ್ಲೀಸ್ಟ್ ಯಾವ ತರ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ಸ್ವಲ್ಪ ಕಲಿಬಹುದು. ಅವನ್ ಯಾವ ತರ ನೆಗೋಷಿಯೇಷನ್ ಮಾಡ್ತಾನೆ, ಆ ನೆಗೋಷಿಯೇಷನ್ ನಾನ್ ಹೆಂಗ್ ಕನ್ವರ್ಟ್ ಮಾಡ್ಬೋದು, ಅವನ್ಗಿಂತ ಬುದ್ಧಿವಂತ ನಾನು ಅಂತ ಯಾವ ತರ ತೋರ್ಸ್ಕೋಬಹುದು. ಆ ತರ ಥಿಂಕ್ ಮಾಡಿದಾಗ ಕೆಲವು ಟೈಮು ವರ್ಕ್ ಆಗದೆ ಇರೋರು ನೆಗೆಟಿವ್ ಪೀಪಲ್ ಇಂದಾನೆ ಪಾಸಿಟಿವ್ ರೆಸ್ಪಾನ್ಸಸ್ ಬರುತ್ತೆ, ಯಾವ್ದೋ ಒಂದು ಲೀಡ್ ಜನರೇಟ್ ಆಗ್ಬಿಡುತ್ತೆ. ಸೊ ಇಲ್ಲಿ ಫೋನ್ ಎತ್ತೋದು ಇಂಪಾರ್ಟೆಂಟ್ ಅಂತಲ್ಲ, ಹಾಗೆ ಅಂತೇಳಿ ನೆಗೆಟಿವ್ ಪೀಪಲ್ ನ ಎಷ್ಟು ದೂರ ಇಟ್ರೆ ಅಷ್ಟೇ ದೂರ ಒಳ್ಳೇದು. ಬಟ್ ಅವನು ಪೇ ಮಾಡೋದು ಸ್ವಲ್ಪ ನೆಗೋಷಿಯೇಷನ್ ಮಾಡ್ತಾನೆ, ಬಟ್ ಪಕ್ಕ ಪೇಮೆಂಟ್ ಮಾಡ್ತಾನೆ ಅಂದ್ರೆ ಅವನ ಹತ್ರ ಮಾತಾಡೋದಕ್ಕೆ ಹಿಂದೆ ಜರಿಬೇಡಿ, ಇದ್ ಮಾಡಿ, ಅಟೆಂಡ್ ಮಾಡಿ ಒಂದ್ಸಲ. ಆ ತರ ನಾನು ಸಜೆಸ್ಟ್ ಮಾಡ್ತೀನಿ ಅಷ್ಟೇ.